ಹಾಯ್, ನಾನು ನಿಮ್ಮ ಪ್ರೀತಿಯ ಶ್ಲೋಕ್ ಶೆಟ್ಟಿ. ಇವತ್ತು ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಯಾಕಂದ್ರೆ ಒಂದು ಪರ್ಸನ್ ಬಗ್ಗೆ ಮಾತಾಡೋಕ್ಕೆ. ಆ ಪರ್ಸನ್ ಹೆಸರೇ ಯಶ್ಪಾಲ್ ಸುವರ್ಣ. ಇವರು ಉಡುಪಿ ಜಿಲ್ಲೆಯ MLA ಆಗಿದ್ದಾರೆ. ನಾನು ಅವ್ರನ್ನ ತುಂಬಾ ಸಲ ಮೀಟ್ ಮಾಡಿದ್ದೀನಿ ಆ್ಯಂಡ್ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಏಕೆಂದರೆ ಯಾವುದೇ ಒಂದು ಪಬ್ಲಿಸಿಟಿಗಾಗಲಿ ನಾನೊಂದು ಹೀರೋ ಆಗಬೇಕು ಅನ್ನೋ ಚಾನ್ಸ್ ನನಗೆ ಈ ವ್ಯಕ್ತಿಯ ಬಗ್ಗೆ ಒಂದು ಗುಣ ಅಥವಾ ಇವ್ರ ಬಗ್ಗೆ ಹೇಳಬೇಕಂತ ಒಂದು ಅನಿಸಿಕೆ ಇದೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು. ನಾನು ಯಶ್ಪಾಲ್ ಬಗ್ಗೆ ಒಂದು ಮಾತಾಡಬೇಕಾದ್ರೆ ಅವರ ಒಂದು ಸಿಂಪ್ಲಿಸಿಟಿ ಅಥವಾ ಪೊಲಿಟಿಕ್ಸ್ ಸಚ್ ಅ ಗ್ರೇಟ್ ಮ್ಯಾನ್. ಯಾಕಂದರೆ ನಾನು ತುಂಬ ಸಲ ಭೇಟಿ ಮಾಡಿದ್ದೀನಿ, ಬಟ್ ನಾನು ಎಲ್ಲಿ ಅವರಲ್ಲಿ ಒಂದು ಅಹಂಕಾರ ಆಗಲಿ ಏನೂ ನೋಡಿಲ್ಲ. ಉಡುಪಿಯಲ್ಲಿ ಅವರ ಹವಾ ತುಂಬ ಇತ್ತು. ನಿಮಗೆ ಕುಂದಾಪುರ ಭಾಷೆಗೆ ಈಗ ನಾನು ಮಾತಾಡೋಕೆ ಗೊತ್ತಾಗಲ್ಲ, ಅದಕ್ಕೆ ನಾನು ಸ್ವಚ್ಛ ಕನ್ನಡ ಮಾತಾಡ್ತಿದ್ದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಶ್ಪಾಲ್ ಅವರು 13 ಮೇ 2023 ಇಲ್ಲಿ ಉಡುಪಿ ಜಿಲ್ಲೆಗೆ MLA ಆಗಿ ಎಲೆಕ್ಟ್ ಆಗ್ತಾರೆ. ಇವರು ಹುಟ್ಟಿದ್ದು Jan 1, 1979. ಆ ದಿನ ಉಡುಪಿಯಲ್ಲಿ ಒಂದು ದೊಡ್ಡ ಅವಾಂತರನೇ ಆಗಿತ್ತು. ಆ ದಿನ ನ್ಯೂಸ್ ಚಾನೆಲ್ನಲ್ಲಿ ಬರ್ತಾ ಇರೋದು ಒಂದೇ ನ್ಯೂಸ್ ಆಗಿತ್ತು, ಅದೇ ಈ ಉಡುಪಿಯಲ್ಲಿ ನಡೆದ ಒಂದು ಹಿಜಾಬ್ ಬ್ಯಾನ್ ಹಿಂದೂ ಫೈಟ್. ಈ ದೃಶ್ಯ ನಡೆದಿರೋದು ಉಡುಪಿಯ ಒಂದು ಕಾಲೇಜಲ್ಲಿ. ಆವತ್ತು ಹಿಂದೂ ಹುಡುಗರು ಹುಡುಗಿಯರು ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಿದ್ರು. ಸಮ್ ಇಶ್ಯೂಸ್ ಆಗ್ಬೋದಂತ ಪೊಲೀಸರು ಅಲ್ಲೇ ಎದ್ದಿದ್ರು. ಈಗ ಒಂದು ವಿಡಿಯೋ ಹಾಕ್ತೀನಿ, ಅದನ್ನ ನೋಡಿ. ನೀವು ಅಲ್ಲಿ ನೋಡ್ಬೋದು ಎಲ್ಲ ಪ್ರೊಟೆಸ್ಟ್ ಮಾಡ್ತಿರೋದು. ನೋಡಿ ಅಲ್ಲಿ ಯಶ್ಪಾಲ್ ಅವರು ಅಲ್ಲಿ ತಡಿತಿರೋದು. ಅಲ್ಲಿ ಪೊಲೀಸ್ ಏನು ಹಲ್ಲೆ ಏನೋ ಮಾಡ್ದಂಗೆ ನನಗಲ್ಲಿ ಕಾಣಿಸ್ತಿತ್ತು. ನನ್ನ ಪ್ರಕಾರ ಅಲ್ಲಿ ಯಾರೂ ಕೂಡ ಮುಂದೆ ಬಂದಿಲ್ಲ, ಎಲ್ಲ ಬಂದಿದ್ರು. ಬಟ್ ಅಲ್ಲಿ ಒಬ್ಬಂಟಿಯಾಗಿ ಬಂದಿರೋದು ಯಶ್ಪಾಲ್ ಸುವರ್ಣ ಒಬ್ಬರೇ ಬಂದಿರೋದಲ್ಲಿ. ಆಗ ಹಿಂದೂ ಪ್ರೊಟೆಸ್ಟರ್ ಅವರು ಪೊಲೀಸರ ವಿರುದ್ಧ ಹೋಗ್ತಿದ್ರಲ್ಲಿ ನನಗೆ ಆ ದೃಶ್ಯದಲ್ಲಿ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ. ಕೈ ಬಿಡಿ ಅಂತ ಒಬ್ಬಂಟಿಯಾಗಿ ಒಂದು MLA ಆಗಿ ಆ ಜನರ ಮಧ್ಯೆ ಬಂದ್ರಲ್ಲ, ಅಲ್ಲಿಗೆ ನಾನು ಅವರ ಒಂದು ಫ್ಯಾನ್ ಆದೆ. ಯಾಕಂದರೆ ಏನೇ ಆಗಲಿ, ನಾನು ಯಾವುದೇ ಒಂದು ರಾಜಕಾರಣದಲ್ಲಿ ಈ ಥರ ಒಂದು ಸಿಂಪ್ಲಿಸಿಟಿ. ನೀವು ಈ ಫೈಲ್ ಅಂತಾನೆ ಅಲ್ಲ, ತುಂಬ ಇದರಲ್ಲಿ ಯಶ್ಪಾಲ್ ಅವರು ತುಂಬ ಸಹಾಯ ಸೇವೆ ಇದರಲ್ಲಿ ತುಂಬ ಮುಂದೋಗಿದ್ದಾರೆ. ಇದೆಲ್ಲ ಯಾರಿಗೂ ಅರ್ಥ ಆಗ್ತಿಲ್ಲ. ಐ ಆಮ್ ಸೇಯಿಂಗ್ ದ್ಯಾಟ್ ಯಾರೆಲ್ಲ ಯಶ್ಪಾಲ್ ವಿರುದ್ಧ ಇದ್ದೀರಿ ಅವರಿಗೆಲ್ಲ ಈ ವಿಡಿಯೋನ ನೀವು ಕಳಿಸ್ಲೇಬೇಕು. ಯಾಕಂದರೆ ಆ ವ್ಯಕ್ತಿ ಒಬ್ಬ ಅಲ್ಲಿ ಎಲ್ಲ ಜನರ ಮಧ್ಯೆ ಬರಬೇಕಾದ MLA ಅಂತ ಮಸ್ತು ಒಂದು ವ್ಯಕ್ತಿಯಾಗಿ ಬಂದ. ಬಟ್ ಅವರಿಗೆ ಒಂದು ತಲೆಯಲ್ಲಿ ಏನೂ ಇರಲಿಲ್ಲ, ನಾನೊಂದು MLA, ನಾನು ಯಾಕೆ ಹೋಗಬೇಕು ಅನ್ನೋ. ಅವರು ಅಲ್ಲಿ ಒಂದು ಜನರಿಗೋಸ್ಕರ, ಒಂದು ಸ್ಟೂಡೆಂಟ್ಸಿಗೋಸ್ಕರ, ಈ ವಿಷಯಕ್ಕೋಸ್ಕರ ಅವರು ಒಬ್ಬಂಟಿಯಾಗಿ ಎಲ್ಲ ಹೋದರು. ಪ್ಲೀಸ್ ಯಾರೆಲ್ಲ ಯಶ್ಪಾಲ್ ಸುವರ್ಣ ಅಗೇನ್ಸ್ಟ್ ಇದ್ದೀರಿ ಅವರೆಲ್ಲ ಇವತ್ತೇ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬನ್ನಿ ಪ್ಲೀಸ್. ಯಾಕಂದರೆ ಆ ಥರದ ಒಂದು ವ್ಯಕ್ತಿ ನಿಮಗೆ ಸಿಗಲ್ಲ. ಆ ದಿನ ಯಾವತ್ತು ಅವರು ಜನರನ್ನ ರಕ್ಷಣೆ ಮಾಡಕ್ಕೆ ಬಂದರು, ಆ ದಿನ ಯಾವತ್ತು ಯಶ್ಪಾಲ್ ಅವರು ಜನರಿಗೋಸ್ಕರ ಹೋರಾಟ ಮಾಡಿದ್ರು, ಆ ದಿನ ಟ್ವಿಟರಲ್ಲಿ ಏನೇನೋ ಬಂದಿತ್ತು ನಿಮಗೆ ಗೊತ್ತಿಲ್ಲ ಸರ್. ಯಾರೆಲ್ಲ ನಾನು ಯಶ್ಪಾಲ್ ವಿರುದ್ಧ ಇದ್ರೆ ಅವರಿಗೆ ಹೇಳ್ತಿದ್ದೀನಿ ಸರ್, ಆ ದಿನ ಏನಂದ್ರು ಗೊತ್ತಾ, ನಿಮಗೆ ವೋಟ್ ಹಾಕಿ ಗೆಲ್ಸಿದ್ದಕ್ಕೆ ಒಳ್ಳೆ ಆಯ್ತು ಯಶ್ಪಾಲ್ ಅಣ್ಣ ಅಂತ ಹೇಳಿದರು. ನೀವು ನೋಡಿ, ಇದೆಲ್ಲ ನೀವು ಬರೀ ಕಾಂಗ್ರೆಸ್ BJP ನೋ. ಇಲ್ಲಿ ನೀವು ನೋಡಬೇಕಾದ್ರೆ ಏನಂದರೆ ಒಂದು ವ್ಯಕ್ತಿ, ಒಂದು MLA ಅವನು ಏನು ಕೆಲಸ ಮಾಡ್ತಿದ್ದಾನೆ. ನನ್ನ ಪ್ರಕಾರ ಇವರದ್ದು ಒಂದು ಬ್ಯಾಡ್ ಏನೂ ಇಲ್ಲ ಯಶ್ಪಾಲ್ ಬಗ್ಗೆ. ಅವರು ಒಂದು ಒಳ್ಳೆಯ ವ್ಯಕ್ತಿ, ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಏನೇ ಆಗಲಿ, ಈಗ ರಾಜಕಾರಣಿ ನೀವೆಲ್ಲ ಹೇಳ್ಬೋದು ದ್ಯಾಟ್ ಇವನಿಗೆ ಸಣ್ಣ ಹುಡುಗ, ಇವನಿಗೆ ಏನೂ ಗೊತ್ತೇ ಇಲ್ಲ. ನೋ, ಐ ನೋ ಎವ್ರಿಥಿಂಗ್ ಅಬೌಟ್ ದ ಪೊಲಿಟಿಕ್ಸ್. ಸಣ್ಣವನಾಗಿರ್ಬೋದು, ಇದರ ವಿಚಾರ ನಿಮ್ಗೆ ಗೊತ್ತಿಲ್ಲ ಹಂಗೆಲ್ಲ ಏನೂ ಇಲ್ಲ ಸರ್. ಯಶ್ಪಾಲ್ ಸುವರ್ಣ ಅಗೇನ್ಸ್ಟ್ ಯಾರಿದ್ರು ಅವ್ರಿಗೆ ಮಾತ್ರ ಹೇಳ್ತಿರೋದು ಏನಂದರೆ, ಇವತ್ತೇ ಅವ್ರ ಅಗೇನ್ಸ್ಟ್ ಮಾಡೋದು ಬಿಟ್ಬಿಡಿ. ಯಾಕಂದರೆ ಸರ್, ಅವರು ಒಂದು ತುಂಬ ಸಿಂಪ್ಲಿಸಿಟಿ ಸರ್. ನಾನು ಎಷ್ಟೋ ಸಲ ನಾನು ಅವ್ರನ್ನ ಭೇಟಿ ಮಾಡಿದಾಗ ಅವರ ಒಂದು ಸಿಂಪ್ಲಿಸಿಟಿ ನೀವು ನೋಡೋದೇ ಇಲ್ಲ ಸರ್. ನಾನು ಇಷ್ಟೋ ತನಕ ಯಾವುದೇ ಒಂದು ರಾಜಕಾರಣಿ ಆ ಥರ ಇದ್ದಿದ್ದು ನಾನು ನೋಡೇ ಇಲ್ಲ. ಅಂದರೆ ಕಾಂಗ್ರೆಸ್ ಅವ್ರಿಗೆ ಹೇಳಕ್ಕೆ ಪಡೋದೇನೆಂದರೆ, ಸರ್ ನೀವು ಎಲ್ಲ ಹೇಳ್ತೀರಿ, ಎಲ್ಲ ವಿರೋಧ ಮಾಡ್ತೀರಿ. ನಾನು ಹೇಳೋದೇನೆಂದರೆ, ನೀವು ಕೆಟ್ಟದನ್ನು ಮಾತ್ರ ಹೇಳ್ತೀರಾ, ಬಟ್ ಒಳ್ಳೇದನ್ನು ನೀವು ಹೇಳೋದು. ಈ ಕಾಂಗ್ರೆಸ್ ಅಗೇನ್ಸ್ಟ್, BJP ಅಗೇನ್ಸ್ಟ್ ಅಥವಾ ಬೇರೆ ಅದರ್ ಪಾರ್ಟಿ ಅಗೇನ್ಸ್ಟ್ ನಾನಿಲ್ಲ ಸರ್. ನನಗೆ ಯಶ್ಪಾಲ್ ಅಣ್ಣ ಅಂದರೆ ನನಗೆ ಅವರ ಒಂದು
ಸಿಂಪ್ಲಿಸಿಟಿ ನನಗೆ ತುಂಬ ಖುಷಿ ಆಯ್ತು ಸರ್. ಅವರು ಆ ಜನರ ಮಧ್ಯೆ ಬಂದಿದ್ದ ರೀತಿ ಅದನ್ನ ಅರ್ಥ ಮಾಡ್ಕೊಳ್ಳಿ, ಯಾರೆಲ್ಲ ಎಗೇನ್ಸ್ಟ್ ಇದೀರಿ ಯಶ್ಪಾಲ್ ಅವ್ರ ಬಗ್ಗೆ. ಉಡುಪಿ ಇದರಲ್ಲಿ ಆ ವ್ಯಕ್ತಿ ಒಂದು MLA ಆಗಿದ್ದಾನೆ ಅಂದ್ರೆ ಅದು ಅವ್ರಿಗೂ ಹೆಮ್ಮೆ, ನಮಗೂ ಹೆಮ್ಮೆ. ಯಾಕಂದರೆ ಏನೇ ವಿಷಯ ಬರಲಿ ಅದರಲ್ಲಿ ಅವರು ಮುಂದೋಗಿ ಹೋರಾಟ ಮಾಡೇ ಮಾಡ್ತಾರೆ ಸರ್. ನಾನು ಹೇಳೋದು ಏನಂದರೆ ಸರ್, ದಯವಿಟ್ಟು ಅವ್ರ ಬಗ್ಗೆ ಎಗೇನ್ಸ್ಟ್ ಹೋಗಬೇಡಿ. ಇಲ್ಲಿ ನಾನು ಇನ್ನೊಂದು ಹೇಳಬೇಕಾದ್ರೆ ಏನಂದರೆ, ಸಾರಿ, BJPಯಲ್ಲಿ ಇಲ್ಲಿ ಉಡುಪಿಯಲ್ಲಿ ತುಂಬ ವರ್ಷದಿಂದ BJPನೇ ಇಲ್ಲಿ ಗೆಲ್ತಿದೆ. ಯಾಕಂದರೆ ನೀವು ಬೇಕಾದ್ರೆ ಒಂದು ಫಿಲ್ಮ್ ಸ್ಟಾರ್ನ ಬಂದು ಇಲ್ಲಿ ನಿಲ್ಲಿಸಿದ್ರು, ಇಲ್ಲಿ ಗೆಲ್ಲೋದು ಯಶ್ಪಾಲ್ ಸುವರ್ಣ ಒಬ್ಬರೇ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಸರ್. ಯಾಕಂದರೆ ಅವರು ನಮಗೆ ಉಡುಪಿಯಲ್ಲಿ ಅವ್ರ ಬಗ್ಗೆ ತುಂಬ ಪ್ರೀತಿ ಇದೆ ಸರ್. ಬಟ್ ಇಲ್ಲಿ ಕೆಲವರು ಅವರ ಎಗೇನ್ಸ್ಟಿದ್ದಾರೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು. ಅವರ ವಿಷಯ ಕರೆಕ್ಟಾಗಿ ತಿಳ್ಕೊಂಡು ಮತ್ತೆ ನೀವು ಮಾತಾಡಬೇಕು. ಯಾಕಂದರೆ ಆ ಥರ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ದಯವಿಟ್ಟು ಯಾರಿಗಾದ್ರೂ ಹರ್ಟ್ ಆಗಿದ್ರೆ ನಾನು ಮಾತಾಡಿರೋದು, ಐ ಆಮ್ ವೆರಿ ಸಾರಿ. ನಾನು ಒಂದು ವ್ಯಕ್ತಿಯ ಬಗ್ಗೆ ಮಾತ್ರ ಮಾತಾಡಿರೋದು ಹೊರತು ಯಾವುದೇ ಒಂದು ರಾಜಕಾರಣಿ ಇದು ಗೆಲ್ಲಬೇಕು ಅನ್ನೋ, ನನಗೆ ಆ ವ್ಯಕ್ತಿ ಬಗ್ಗೆ ಒಂದು ಹೇಳಬೇಕನ್ನಿಸ್ತು, ಹೇಳಿದೆ. ಲವ್ ಯು ಆಲ್. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ಗುರುತೆ ಮಾಡ್ತೀನಿ. ಸಿ ಯು, ಟಾಟಾ, ಬಾಯ್ ಬಾಯ್.